ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಗುರುದೇವ್. ಯಾರ ಸಾನ್ನಿಧ್ಯದಿಂದ ಈ ಸಭೆಗೊಂದು ಘನತೆ ಪಾವಿತ್ರ್ಯ ಪ್ರಾಪ್ತವಾಗಿದೆಯೋ ಆ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ, ಪರಮ ಪೂಜ್ಯರಾದ ಶ್ರೀ ರಾಮಕೃಷ್ಣ ಆಶ್ರಮದ ಮೈಸೂರು ಶಾಖೆಯ ಅಧ್ಯಕ್ಷರಾದ ಸ್ವಾಮಿ ಶ್ರೀ ಶ್ರೀ ಮುಕ್ತಿದಾನಂದಜಿ ಮಹಾರಾಜ್ ಅವರ ಪಾದಾರವಿಂದಗಳಲ್ಲಿ, ಚಂದ್ರವನ ಆಶ್ರಮದ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿಗಳ ಪಾದಾರವಿಂದಗಳಲ್ಲಿ, ಆದಿಚುಂಚನಗಿರಿ ಶ್ರೀಮಠದ ಮೈಸೂರು ಶಾಖೆಯ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಸಭೆಯಲ್ಲಿ ಬಹಳ ಜನ ಇದ್ದಾರೆ, ಎಲ್ಲರ ಹೆಸರನ್ನು ಹೇಳೋದಕ್ಕೆ ಬದಲು ಸಭೆಯಲ್ಲಿರುವ ಗಣ್ಯರೇ, ವೇದಿಕೆ ಮೇಲೆ ಇರುವ ಗಣ್ಯರೇ, ಎಲ್ರಿಗೂ ನಮಸ್ಕಾರ. ಹಲೋ. ಮಿಲ್ಟ್ರಿ ಹೋಟ್ಲಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಬೀದಿಲಿ ಹೋಗೋರಿಗೆ ಬೇರೆ ವಾಸನೆ ಬರ್ತದೆ. ಅದು ಮಿಲ್ಟ್ರಿ ಹೋಟ್ಲ್ ಅಲ್ವಾ, ಅದರಿಂದ ಉಪ್ಪಿಟ್ಟು ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋದಿಲ್ಲ ಅವರು. ಯಾಕೆ ಹೀಗೆ ಹೇಳಬೇಕು ಅಂತ ಅನ್ನಿಸ್ತು ಅಂದರೆ, ಜಿ ಟಿ ದೇವೇಗೌಡರನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ನಾವು ಯಾವ ಕಾರ್ಯಕ್ರಮ ಮಾಡಿದ್ರು ಬೇರೆ ಯಾರಿಗೋ ಒಂಚೂರು ರಾಜಕಾರಣದ ವಾಸನೆ ಬಂದ್ಬಿಡುತ್ತೆ. ಇದು ಹಾಗಾಗಬಾರ್ದು ಅಂತ ಸ್ವತಃ ಜಿ ಟಿ ದೇವೇಗೌಡರು ಮತ್ತು ನಾವೆಲ್ಲರೂ ಪ್ರಯತ್ನ ಪಟ್ಟಿದ್ದೀವಿ. ತಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ವೇದಿಕೆಯನ್ನು ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಈ ಕಾರ್ಯಕ್ರಮದಲ್ಲಿ ಯಾರು ಬಂದಿದ್ದಾರೆ ಮತ್ತು ಅವ್ರು ಏನು ಮಾತಾಡಬಹುದು. ಈ ಕಾರ್ಯಕ್ರಮಕ್ಕೆ ಬೇರೆದೇ ಒಂದು ಉದ್ದೇಶ ಇದೆ ಅಂತ ತಮಗೆ ಅನಿಸಿದ್ರೆ ನಮಗೆ ಬಹಳ ಸಂತೋಷ ಆಗುತ್ತೆ. ಬಂಧುಗಳೇ, ಬಹಳ ಸ್ಫುಟವಾಗಿ ಮಾತುಗಳನ್ನ ಹೇಳ್ಬಿಡ್ತೀನಿ. ಲಲಿತಕ್ಕ ಅವರಿಗೆ ಅಭಿನಂದನೆ ಅನ್ನೋದು ಒಂದು ನೆಪ, ಮತ್ತು ಅವರಿಗೆ ಅಭಿನಂದನೆ ಮಾಡೋದಕ್ಕೆ ಅವರಿಗೊಂದು ಸಹಕಾರಕ್ಕೆ ಸಂಬಂಧಪಟ್ಟಂತ ಒಂದು ಒಳ್ಳೆಯ ಪ್ರಶಸ್ತಿ ಬಂದಿದೆ ಅನ್ನುವುದು ಕೂಡ ಒಂದು ನೆಪ. ನಾವು ಈ ನೆಪವನ್ನ ಇಟ್ಟುಕೊಂಡು ಈ ಮನೆಯ ತಪಸ್ವಿನಿಯನ್ನ ಗೌರವಿಸುವಂತ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮನೆಯ ತಪಸ್ವಿನಿ ಅನ್ನೋದು ಕುವೆಂಪು ಅವರು ಹೇಳಿದಂತ ಒಂದು ಶಬ್ದ. ಅದು ಮನೆಯಲ್ಲಿರುವ ಗೃಹಿಣಿಯರನ್ನ ಅವರು ಮನೆಯ ತಪಸ್ವಿನಿ ಅಂತ ಕರೀತಾರೆ. ದಯವಿಟ್ಟು ತಾವು ಸಾವಧಾನದಿಂದ ಆಲಿಸಬೇಕು. ಮನೆಯಲ್ಲಿರುವ ಗೃಹಿಣಿಯರನ್ನ ಕುರಿತು ಕುವೆಂಪು ಅವರು ಎಷ್ಟು ಪೂಜ್ಯ ಭಾವದಿಂದ ಒಂದು ಪದ್ಯ ಬರೆದಿದ್ದಾರೆ ಅಂದರೆ, ನಾನು ಎಲ್ಲ ಉದ್ದದ ಪದ್ಯ ಓದೋದಿಲ್ಲ, ಕೆಲವು ಸಾಲುಗಳನ್ನು ಮಾತ್ರ ಓದ್ತೀನಿ. ಎಷ್ಟು ಚಂದವಾದ ಮಾತು ಗಮನಿಸಿ. ಮನೆಯಲ್ಲಿ ನೀನಾಗಿ ಹೇ ಗೃಹಶ್ರೀ, ಹೆಸರಿಲ್ಲದ ಹೆಸರು ನಿನಗೆ ಗೃಹಸ್ತ್ರೀ. ಹೇ ದಿವ್ಯ ಸಾಮಾನ್ಯೇ, ಹೇ ಭವ್ಯೇ ದೇವಮಾನ್ಯೇ, ಚಿರಂತನ ಅಕೀರ್ತಿ ಕನ್ಯೆ, ಅನ್ನಪೂರ್ಣೆ ಅಹಂ ಶೂನ್ಯೆ, ನಮೋ ನಿನಗೆ ನಿತ್ಯ ಧನ್ಯೆ. ಅಡುಗೆ ಮನೆಯ ಪರ್ಣಶಾಲೆ, ಒಲೆಯ ಅಗ್ನಿ ಮುಖಜ್ವಾಲೆ, ಬಿಡುವಿಲ್ಲದ ಕಟು ತಪಸ್ಯೆ, ಹುಣ್ಣಿಮೆಯೂ ಅಮಾವಾಸ್ಯೆ, ಆದರೂ ಅಧೀನಾಸ್ಯೆ, ನೀನೆ ನಮಗೆ ಧೈರ್ಯ ಆಶೆ, ನಿನ್ನ ಪಾದಕ್ಕಿದೋ ಪೂಜೆ. ಗಮನಿಸಿ ಸಾಲನ್ನ. ನಿನ್ನ ಪಾದಕ್ಕಿದೋ ಪೂಜೆ, ಪೂತ ಕವನ ಧವಳ ಲಾಜೆ, ಬೆಂಕಿ ಹೊಗೆ ಬೆಂಕಿ, ಮಸಿ ಮುಸುರೆ ಮಸಿ, ಆದರೇನು ನಿಶಂಕೆ. ಚೌಧುರಾಣಿ ಮಹೀಯಸಿ, ನೀನೆ ಗರತಿ ನೀನೆ ರತಿ, ಎದೆಗೂ ಹೂವಾರತಿ, ನೀನಿರದಿರೆ ಲೋಕದ ಗತಿ, ದುರ್ಗತಿ ಮೃತಿ ದೇವರೇ ಗತಿ. ರಕ್ಷಿಸುವೋ ದೈನಂದಿನ ಸಂಸಾರದ ರಸರೂಪದ ಚಿರತಾಪಸಿ,
ಸುರರೂಪಸಿ ಯತಿ ಸತಿ ಶಿವೆ ಓ ಪಾರ್ವತಿ. ತಾಳುತ್ತಿದೆ ಬಾಳುತ್ತಿದೆ ನಿನ್ನಿಂದೆಮ್ಮ ಇಳೆ, ಹೇ ದಿವ್ಯೆ ಸಾಮಾನ್ಯೆ ಮನೆ ಮನೆಯ ಊರ್ಮಿಳೆ. ಗೃಹಿಣಿ ಗರತಿ ದೇವಿ ತಾಯಿ ಹೆಸರಿಲ್ಲದ ಮಹಿಳೆ, ಮಣಿವೆನು ಇದೋ ನಿನ್ನಡಿಗಿ ಹುಸಿವೆಸರಿಗೆ ಮರುಳಾಗದ ದೇವರೊಲ್ಲದ ಹಸುಳೆ. ಸೌಖ್ಯದ ನೆಲೆ ಶಾಂತಿಯ ಮನೆ ಸೌಂದರ್ಯದ ಶಿವಮಂದಿರೆ, ಸಾಮಾನ್ಯದ ಸಿರಿತವರೇ ಹಿಡಿಯದಿರಲಿ ನಿನಗವರ ಹೊಗಳಿಕೆಯ ಕೀರ್ತಿಯ ಶನಿ. ಗೃಹ 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 ತಪಸ್ವಿನಿ, ಪತ್ರಿಕೆಗಳ ದಪ್ಪಕ್ಷರ ಮೇಣ್ ಚಿತ್ರದ ಕ್ಷಣಿಕಕ್ಕೆ ನೀ ಬೆಪ್ಪಾಗದೆ ಹೇ ಜನನಿ ಒಪ್ಪಾಗಿರು ಒಲವಾಗಿರು. ನಿಜ ಮತದಲ್ಲಿ ರುಜು ಪಥದಲ್ಲಿ ನಡೆಸೆಮ್ಮನು ಋತದರ್ಶಿನಿ, ಹೇ ಮನುಕುಲ ಕಲ್ಯಾಣಿ. ಎಂಥ ಅದ್ಭುತವಾದ ಕಾವ್ಯ ಬರೆದಿದ್ದಾರೆ ಅಂದರೆ, ನಾನು ಅದಕ್ಕೆ ಹೇಳಿದೆ, ಲಲಿತಕ್ಕ ಒಂದು ನೆಪ ಅಷ್ಟೇ. ಈ ಕಾರ್ಯಕ್ರಮ ಒಂದು ಮಾಡಬೇಕು ಅಂತ ನಮ್ಮ ಸ್ನೇಹಿತರೆಲ್ಲ ಆಲೋಚನೆ ಮಾಡಿ ಜಿ ಟಿ ದೇವೇಗೌಡರಲ್ಲಿಗೆ ಹೋದಾಗ ಮೊದಲನೇ ಸಲ ಗದರ್ಸ್ ಓಡಿಸ್ಬಿಟ್ರು ಅವ್ರನ್ನ. ಏನ್ ಬುದ್ಧಿ ಇದೆ ಏನ್ರು ನಿಮಗೆ? ಯಾತ ಕಾರ್ಯಕ್ರಮ ಮಾಡಬೇಕು? ನಾವು ನಮ್ಮ ಮನೆಯವ್ರನ್ನ ಕೂತ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಇವೆಲ್ಲ ಏನು ಅವೆಲ್ಲ ಬೇಡ ಹೋಗಿ ಅಂದ್ಬಿಟ್ರು. ಆಮೇಲೆ ಲಲಿತಕ್ಕ ಅವ್ರ ಹತ್ರ ಹೋದ್ರು. ಅವ್ರಿಗೆ ಸಾರ್ವಜನಿಕವಾಗಿ ಹೀಗೆಲ್ಲ ಪ್ರಕಟವಾಗೋದಕ್ಕೆ ಸಂಕೋಚ. ಆದ್ರಿಂದ ಅವರು ಇಲ್ಲ ಇಲ್ಲ ಅವೆಲ್ಲ ಆಗೋದಿಲ್ಲ ಬೇಡ ಅಂದ್ಬಿಟ್ರು. ಆಮೇಲೆ ಅವ್ರನ್ನ ಒಪ್ಸಿದ್ರು. ಇವರು ಯಾಕೆ ಒಪ್ಕೊಂಡ್ರು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಜಿ ಟಿ ದೇವೇಗೌಡರು ಯಾಕೆ ಒಪ್ಕೊಂಡ್ರು? ಅಯ್ಯೋ ಈ ಹುಡುಗರು ಹಿಂಸೆ ಮಾಡಿಬಿಟ್ರು ಇನ್ನೇನು ಮಾಡಲಿ ಒಪ್ಕೊಂಡ್ಲಿ ಅಂತ ಅಲ್ಲ. ಹಂಗಲ್ಲ. ನಿಮ್ಗೆ ಗೊತ್ತಿರ್ಬೇಕೇನೋ, ಈ ಗಂಡಸ್ರು ಏನು ಮಾಡ್ತಾರೆ ಅಂದರೆ, ಯಾವತ್ತಾದ್ರೂ ಹೆಣ್ಮಕ್ಳನ್ನ ಒಂದು ದಿವಸ ಸಿಟಿ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಡ್ ಬಂದ್ಬಿಡ್ತಾರೆ. ಇನ್ನೊಂದು ತಿಂಗಳು ಮಾತಾಡೋಂಗಿಲ್ಲ ಅವಳು. ಅವತ್ತು ಕರ್ಕೊಂಡೋಗಿರ್ಲಿಲ್ವ ನಿನ್ನ ಅನ್ಬೋದು ಅಂತ. ಅವತ್ತು ಸಿಟಿ ಕರ್ಕೊಂಡೋಗಿರ್ಲಿಲ್ವಾ, ಅವತ್ತು ಸೀರೆ ತಗೊಂಡಿಲ್ವಾ, ಅವತ್ತು ಅಂಗಡಿ ಕರ್ಕೊಂಡೋಗಿರ್ಲಿಲ್ಲ, ಹೋಟ್ಲಿಗೆ ಕರ್ಕೊಂಡಿರ್ಲಿಲ್ವಾ ಅಂತ ಒಂದೆರಡು ತಿಂಗಳು ನಡೆಸ್ಬೋದು. ಜಿ ಟಿ ದೇವೇಗೌಡರು ಹುನ್ನಾರು ಇದೇ ಇರ್ಬೋದೇನೋ. ಅದರಿಂದ ಒಂದು ಮಾಡಿಬಿಡೋಣ, ಭಾಳ ಕಷ್ಟಪಟ್ಟಿದ್ದಾರೆ ಅಂತ ಎಲ್ಲ ಅಂತಾರೆ. ಹಿಂಗೇನೋ ಏನೋ ಮಾಡ್ತಾ ಇದ್ದಾರೆ ಅಂದರೆ ಮಾಡ್ಕೊಳ್ಳಿ ಬಿಡಿ ಅಂತ. ನನಗೆ ಒಂದು ಮಾತು ನನ್ನ ಹೃದಯವನ್ನು ತುಂಬ ತಾಕಿದ್ದು, ಈ ಪುಸ್ತಕದ ಹಿಂದ್ಗಡೆ ಪುಟದಲ್ಲಿ ಒಂದು ಬ್ಲರ್ಬ್ ನಾನು ಬರೆದಿದ್ದೀನಿ, ಅದನ್ನು ಇನ್ವಿಟೇಷನ್ ಬರೆದಿದ್ದೀನಿ. ಅದನ್ನು ಬರೆದ ಮೇಲೆ ಅದು ಪ್ರಿಂಟ್ಗೆ ಹೋಗೋದಕ್ಕೆ ಮುಂಚೆ ಜಿ ಟಿ ದೇವೇಗೌಡರು ಒಂದ್ಸಲ ಓದಿದ್ರು. ಇವೆಲ್ಲ ಆಫ್ ದಿ ರೆಕಾರ್ಡ್ ಮಾತುಗಳು. ಅವ್ರು ಏನಂದ್ರು ಗೊತ್ತಾ? ಕೃಷ್ಣೇಗೌಡ್ರೆ, ಅವಳು ಇಷ್ಟೆಲ್ಲ ಕಷ್ಟಪಟ್ಟವಳೆ ಅಂತ ನಾನು ಯೋಚನೆ ಮಾಡಿಲ್ಲ. ಆದ್ರು ನಮ್ಮ ಪಾಡಿಗೆ ನಾವು ನಮ್ಮ ರಾಜಕೀಯ ಬೆಳಿಗ್ಗೆ ಎದ್ರೆ ಯಾರ ಜೊತೆಲೂ ಒಯ್ತೀವಿ, ಏನೋ ಕೆಲಸ ಮಾಡ್ತೀವಿ ಬರ್ತೀವಿ. ಇಷ್ಟೆಲ್ಲ ಕಷ್ಟ ಅಂತ ನಾವು ಯೋಚನೆ ಮಾಡಕ್ ಪುರ್ಸೊತ್ತಿಲ್ಲ ನನಗೆ ಅಂತ. ಯಾವತ್ತೂ ನಾನು ಕೂತ್ಕೊಂಡು ಊರವ್ರ ಕಷ್ಟ ಸುಖ ಎಲ್ಲ ಮಾತಾಡಿದ್ದೀನಿ. ಯಾರಿಗೋ ಏನೋ ಅಂದರೆ ಓಡೋಗಿದ್ದೀನಿ. ನಮ್ಮನೇಲಿ ನನ್ನ ಹೆಂಡತಿ ಜೊತೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿಲ್ಲ ನಾನು. ನಮ್ಮ ಮನೆ ಕತೆ ಏನು ಅಂತ ಕೇಳಿಲ್ಲ ನಾನು. ನಮ್ಮ ದುಡ್ಡು ಕಾಸು ಆದಾಯ ನಷ್ಟ ಮಾತೇ ಆಡಿಲ್ಲ ನಾವು. ಅದು ಹೆಂಗೋ ಸಂಸಾರ ನಡ್ಕೊಂಡ್ ಬಂದ್ಬಿಟ್ಟಿದೆ. ನನಗೆ ಇದು ಓದ್ತಾ 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 ಅದೆಲ್ಲ ನೆನಪಾಯ್ತು ನನಗೆ. ಆಮೇಲೆ ನಾನು ಲಲಿತಕ್ಕ ಅವ್ರ ಹತ್ರ ಸುಮ್ಮನೆ ಮಾತಾಡ್ತಿದ್ದೆ. ಸುಮ್ಮನೆ ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಕಷ್ಟ ಸುಖ ಮಾತಾಡಕ್ಕೆ ಬಂದೆ ಅಕ್ಕ ಅಂತ ಮಾತಾಡ್ತಿದ್ದೆ. ನಾನು ಸುಮ್ಮನೆ ಕೇಳಿದೆ, ಅಕ್ಕ ಮಕ್ಕಳನ್ನ ಯಾರನ್ನಾರ ಸ್ಕೂಲಿಗೆ ಸೇರ್ಸಕ್ಕೆ ಗೌಡ್ರು ಬಂದಿದ್ರಾ ಅಂತ. ಅವ್ರು ಹೇಳಿದ್ರು, ಯಾರ್ದೋ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಕ್ಕೆ ಇವರೇ ಹೋಗಿದ್ದು ಬತ್ತಿದ್ರು. ಅವಾಗ ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಸೇರ್ಕೊಂಡಾಗ ಮಾತ್ರ ಬಂದ್ರು. ಆಮೇಲೆ ಅವ್ರು ಯಾವ ಕ್ಲಾಸ್ ಒಂದ್ಲೂ ಗೊತ್ತಿರಲಿಲ್ಲ. ಅವ್ರಿಗೆ ಏನು ಓದ್ತವ್ರೆ, ಯಾವ ಕ್ಲಾಸ್ ಒಂದ್ಲೂ ಗೊತ್ತಿರಲಿಲ್ಲ. ಒಂದು ದಿವಸ ಮಕ್ಕಳು ಸ್ಕೂಲಿಗೆ ಬಂದು ವಿಚಾರಿಸ್ತಿಲ್ಲ. ಬಂಧುಗಳೇ, ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಿದ್ದೀನಿ ಅಂದರೆ, ಬಹಳಷ್ಟು ಜನ ಅಂತ ಹೇಳ್ತಿದ್ದೀನಿ ನಾನು ಕಾನ್ಶಿಯಸ್ ಆಗಿ. ಬಹಳಷ್ಟು ಜನ ರಾಜಕಾರಣಿಯರ ಪತ್ನಿಯರಿಗೆ ಪ್ರತಿನಿತ್ಯ ಮನೆಯಲ್ಲಿ ಒಂದು ಬೇಗುದಿ ಇರುತ್ತೆ. ನಮ್ಗೆ ಯಾರಿಗೂ ಕಾಣಿಸ್ತೇ ಇರೋದು ಅದು. ಈ ಕಾರ್ಯಕ್ರಮದ ಜೊತೆಗೆ ನೀವಿರಿ ಅಂತ ನಾನು ಕೇಳಿದಾಗ ನಾನು ಒಪ್ಕೊಂಡಿದ್ದು ಒಂದೇ ಕಾರಣಕ್ಕೆ, ಈ ಬೇಗುದಿಯನ್ನು ಕುರಿತು ಮಾತಾಡಬೇಕು.
ಆಮೇಲೆ ನಾವು ಎಷ್ಟೋ ಜನ ಮಹಿಳೆಯರು ನೋಡಿರ್ತೀವಲ್ಲ, ಲಲಿತಕ್ಕ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯೋದು ಅದೊಂದು ಪ್ರಶಾಂತವಾದ ಮುಖಮಂಡಲದಿಂದ, ತಾಳ್ಮೆಯ ಮಾತಿಂದ. ಯಾರಿಗಾದ್ರೂ, ನಾನಿಲ್ಲಿ ಆ ಸಾಲುಗಳನ್ನ ಬರೆದಿದ್ದೀನಿ, ಈ ಯಾರು ಅಕ್ಕ ಅಣ್ಣ ಅಂತ ಕರೀತಾರಲ್ಲ ನಮ್ಮ ಭಾಷೆಯಲ್ಲಿ, ಅಕ್ಕ ಅಣ್ಣ ಅಂದ್ರೆ ನಮ್ಗಿಂತ ಹಿರಿಯೋರು ಅಂತೇನಲ್ಲ. ನಮ್ಗೆ ಅಕ್ಕ ಅಂತ ಅನಿಸ್ಬೇಕು ಅಂದ್ರೆ ಅಂತೀವಿ ಅಷ್ಟೇ. ನಮ್ಮ ಪ್ರೇಮಶಂಕರೇಗೌಡರು ಕೂತವ್ರು, ನಮ್ಮ ಏರಿಯಾದಲ್ಲೆಲ್ಲ ಪ್ರೇಮಕ್ಕ ಅಂತಾರೆ ಅವ್ರನ್ನ. ಅಕ್ಕ ಅನ್ಬೇಕು ಅಂತ ಅಂತಾರೆ ಅಷ್ಟೇ ಜನ, ಅದೇನು ನಮ್ಗಿಂತ ದೊಡ್ಡವರಾಗಿರ್ಬೇಕು ಅಂತೇನಿಲ್ಲ. ಅಕ್ಕ ಅನ್ನುವುದು ಒಂದು ಯೋಗ್ಯತೆ, ಒಂದು ಅರ್ಹತೆ. ಅದು ದುಡ್ಡು ಕೊಟ್ರೆ ಅಕ್ಕ ಆಗಲ್ಲ, ಬೇರೇನೋ ಸಹಾಯ ಮಾಡಿದ್ರೆ ಅಕ್ಕ ಆಗಲ್ಲ. ಆದರೆ ಅವ್ರ ಹತ್ರ ಹೋಗಿ ಕೂತು ಮಾತಾಡಿದಾಗ ಮನಸ್ಸಿಗೊಂದು ಸಮಾಧಾನ ಆದರೆ, ನಿಮ್ಮ ಜೊತೆ ಒಂದು ಆಪ್ತತೆಯಿಂದ ಮಾತಾಡಿದ್ರೆ, ಒಂದು ಪ್ರೀತಿಯಿಂದ ಮಾತಾಡಿದ್ರೆ, ಆವಾಗ ಇವ್ರನ್ನ ಅಕ್ಕ ಅನ್ಬೇಕು ಅಂತ ಅನಿಸ್ಬಿಡುತ್ತೆ. ವಯಸ್ಸಿನಲ್ಲಿ ನನಗಿಂತ ಚಿಕ್ಕವರವರು, ನಾನು ಬಹಳ ಕಾಲದಿಂದ ಅವ್ರನ್ನ ಅಕ್ಕ ಅಂತಾನೆ ಮಾತಾಡ್ತೀನಿ. ಸಿಕ್ಕಿದಾಗ ಅಕ್ಕ ಅನ್ನೋದು ಒಂದು ಯೋಗ್ಯತೆ ಅಷ್ಟೇ, ಒಂದು ಅರ್ಹತೆ. ನಾನು ಹೇಳಿದೆ, ಈ ಜಿ ಟಿ ದೇವೇಗೌಡರಂಥವ್ರ ಮನೆಯಲ್ಲಿ ಹೆಣ್ಮಕ್ಳು ನಿಭಾಯಿಸೋದು ಬಹಳ ಕಷ್ಟ. ಇವ್ರ ರಾಜಕಾರಣ ಸ್ಟೈಲ್ ತುಂಬ ಜನಕ್ಕೆ, ಇಲ್ಲಿರೋರು ಬಹಳ ಜನಕ್ಕೆ ಗೊತ್ತದ, ಕುಮಾರ್ ಇದ್ದಾರೆ, ಇವರೆಲ್ಲ ನೋಡಿದಿರಿ, ಅವ್ರ ಸ್ಟೈಲೇ ಚಂದ. ಆಮೇಲೆ ನಮ್ಮಲ್ಲಿ ರಾಜಕಾರಣಿಗಳು ಒಂದು 1000 ಜನ ಇದ್ರೆ 1000 ಜನಕ್ಕೂ 1000 ಸ್ಟೈಲ್ ಇರ್ತವೆ, ಎಲ್ಲ ಬೇರೆ ಬೇರೆ ಥರನೇ ಇರ್ತಾರೆ. ಯಾವ ರಾಜಕಾರಣಿನೂ ಒಬ್ಬ ಇನ್ನೊಬ್ಬನ ಕಾಪಿ ಅಲ್ಲ, ಬೇರೆ ಥರನೇ ಇರ್ತಾರೆ. ಕೆಲವರು ರಾಜಕಾರಣಿಗಳು ಜನಗಳ ಹತ್ರ ಅಣ್ಣ, ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ ಅಂತ ಮಾತಾಡ್ತಾರೆ, ಅವ್ರು ಬೇರೆ ಥರ. ಜಿ ಟಿ ದೇವೇಗೌಡರು ಬೇರೆ ಮಾಡ್ಲು, ಹೋಗಿ ನನ್ನ ಮಗನೇ ನೀನು ಅಂತ ಮಾತಾಡ್ತಾರೆ ಬತ್ತಿದ್ದಂಗೆ. ಹಿಂಗೆ ಮಾತಾಡಿದ್ರೆ ಅವನು ಇವ್ರ ಹತ್ರಕ್ಕೆ ಬರ್ತಿರ್ತಾನೆ. ನಾನು ಸ್ಟೇಜ್ ಮೇಲೆ ಹೇಳ್ಬೋದು ಅಂತ ಬರೀ ಅಷ್ಟು ಹೇಳಿದ್ದೀನಿ, ಇನ್ನೂ ಏನೇನೋ ಅಂತಾರೆ, ಆದರೂ ಅವ್ರ ಹತ್ರಕ್ಕೆ ಬರ್ತಾರೆ. ಒಂದು ಪ್ರಸಂಗ ಹೇಳ್ತೀನಿ, ತಮಾಷೆಯಾಗಿದೆ. ಅವನ್ಯಾರೊಬ್ಬ ಬಂದ ಬೆಳಗ್ಗೆ, ನಾನು ಇದ್ದೆ ಅವತ್ತೇನ ಮನೆಯಲ್ಲಿ ಇದ್ದೆ, ಅವನ್ಯಾರೋ ಬಂದ, ಅಣ್ಣ ನಮ್ಮ ಹುಡುಗ ಊರಲ್ಲಿ ಗಲಾಟೆ ಮಾಡ್ಕೊಬಿಟ್ಟವನೇ, ಪೊಲೀಸ್ನವ್ರು ಹಿಡ್ಕೊಬಿಟ್ಟವ್ರೆ, ಬಿಳ್ಕೇರಲ್ಲಿ ಒಂದು ಮಾತು ಹೇಳ್ಬೇಕು ಕಾಣ. ಇವರು ಜಗಳ ಬಿದ್ದುಬಿಟ್ರು ಅಂದಮೇಲೆ, ನನ್ನ ಮಕ್ಕಳ ನಿಮ್ಮ ಕಥೆನೇ ಆಯಿತು, ಊರಲ್ಲೆಲ್ಲ ಪುಣ್ಣ ನನ್ನ ಮಕ್ಕಳು, ನೀವು ಗಲಾಟೆ ಮಾಡ್ಕೊಂಡಿದ್ದೀರಿ, ನೀವು ಇನ್ಮೇಲೆ ಬಿಡಿಸೋದೇ ಇಲ್ಲ, ಒದಿ ಅಂತೀನಿ ಪೊಲೀಸ್ನವ್ರಿಗೆ ಅಂದರು. ಅಣ್ಣ ನಿಂದಮ್ಮ ಅಂತೀನಿ ಕಾಣ, ಕುದುಗ ನಿಮ್ದು ಅತಿ ಆಗೋಯ್ತು, ನಿಮ್ಮ ಅಣ್ಣ ತಂದಿರ್ದು ಅಂದರೆ ಫೋನ್ ಇಟ್ಕೊಂಡವ್ರೆ. ಅವಾಗೆಲ್ಲ ಮೊಬೈಲ್ ಫೋನ್ ಇರಲ್ಲ, ಫೋನ್ ಇಟ್ಕೊಂಡವ್ರೆ. ಇನ್ನೊಂದು ದಿವಸ ಏನಾರ ಬಂದರೆ ನಾನೇ ಒದಿಸ್ತೀನಿ ನನ್ನ ಮಗನೇ ಅಂತಾರೆ. ಆಮೇಲೆ ಇನ್ಸ್ಪೆಕ್ಟ್ರ, ನಮ್ಮ ಹುಡುಗ ಒಳ್ಳೆ ಹುಡುಗ ಪಾಪ, ಅವನು ಏನೋ ಗಲಾಟೆ ಮಾಡ್ಕೊಬಿಟ್ಟವನೇ, ಒಂಚೂರು ಬೈದ್ಬಿಟ್ಟು ಕಳಿಸ್ಬಿಡಿ ಇವತ್ತು, ಬೇಡ, ಮುಂದಿನ ಸಲ ಏನಾದ್ರು ತಪ್ಪು ಮಾಡಿದ್ರೆ ಇರಲಿ, ನನ್ನ ಮಗನೇ ನೀನು ಏನಾರ ಇನ್ನೊಂದ್ಸತಿ ಬಂದರೆ ಒದಿಸ್ತೀನಿ ನಾನೇ ಅಂತಿಲ್ಲಿ ಬೈತಾರೆ. ಇದು ತೆಗೆದ್ಬಿಟ್ಟು ಒಳ್ಳೆ ಹುಡುಗ ನಮ್ಮ ಹುಡುಗನೇ ಅಂತ ಮಾತಾಡ್ತಾರೆ. ರಾಜಕಾರಣಿಗಳ ಸ್ಟೈಲ್ಗಳು ಹಿಂಗಿರ್ತವೆ, ಒಬ್ಬೊಬ್ರೊಂದೊಂದು ಥರ ಇರ್ತಾರೆ. ಒಂದೊಂದು ಸಲ ಯಾರೋ ಒಬ್ಬನಿಗೆ 2 ಸಲ 3 ಸಲ ಕೆಲಸ ಮಾಡಿರ್ತಾರೆ, ಆಗಿಲ್ಲ, ಕೆಲವು ಆಗೋದಿಲ್ಲ, ಹೋಗೋದಿಲ್ಲ, ಆಗಲ್ಲ, ಹೋಗೋ ನನ್ನ ಮಗನೇ ಅಂದ್ಬಿಡ್ತಾರೆ. ಅವನಿಗೆ 4-5 ಸಲ ಕೆಲಸ ಆಗಿರುತ್ತೆ, 1 ಸಲ ಕೆಲಸ ಆಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾನೆ. ಏನು ಇವ್ರಿಗೆ ನಾವು ಬೆಳಗಾನ ತಿರುಗ್ತೀವಿ, ಓಟ್ ಹಾಕಿಸ್ತೀವಿ, ನೋಡಿ ಇವ್ರಿಗೆ ನಾವು ಟೈಮಲ್ಲಿ ಇಲ್ಲ ಅಂದ್ಬಿಟ್ರು ಅನ್ಕೊಂಡು ಹೋಯ್ತಾನೆ. ಬಂಧುಗಳೇ, ಆ ಟೈಮಲ್ಲಿ ಅವ್ರಿಗೊಂದು ನೆರಳು ಬೇಕಾಗಿರುತ್ತೆ. ಆ ನೆರಳಿನ ಹೆಸರು ಲಲಿತಕ್ಕಂತ. ಆ ನೆರಳಿನ ಹೆಸರು ಲಲಿತಕ್ಕ. ಇವನ್ ಸಿಟ್ಟು ಮಾಡ್ಕೊಂಡೇ ಇರ್ತಾನೆ, ಹಿಂಗೆ ಅಂದ್ಬಿಟ್ರು ಗೌಡ್ರನ್ನ ಸಿಟ್ಟು ಮಾಡ್ಕೊಂಡಿರ್ತಾನೆ. ಅವಾಗ ನೀವ್ಯಾಕೆ ಈಗ ಹೋಗಿ ಅವ್ರನ್ನ ಮಾತಾಡ್ಸಿದ್ರಿ, ಸುಮ್ಮನಿರಿ, ಮಾಡ್ತಾರೆ, ಮಾಡ್ದು ಏನು ಮಾಡ್ತಾರೆ, ನಾ ಆಮೇಲೆ ಮಾತಾಡ್ತೀನಿ, ಸುಮ್ಮನಿರಿ. ಇವ್ರು ಮಾತಾಡೋದು ಅಷ್ಟರಾಗೆ ಐತೆ, ಕೂತ್ಕೊಳ್ಳಿ, ಚೂರು ಕಾಫಿ ಕುಡೀರಿ, ದೋಸೆ ತಿನ್ನಿ ಅಂತ ಅಂದು ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ತಾರೆ. ಬಹಳಷ್ಟು ಜನ ರಾಜಕಾರಣಿಗಳ ಪತ್ನಿಯರಿಗೆ ಈ ಸಮಸ್ಯೆಗಳಿರ್ತವೆ. ಆಮೇಲೆ ರಾಜಕಾರಣಿಗಳಿಗೆ ಯಾರ ಮೇಲೋ ಸಿಟ್ಟು, ಯಾರ ಮೇಲೋ ದ್ವೇಷ, ಯಾರ ಮೇಲೋ ಪ್ರೀತಿ, ಏನೇನೋ ಇರ್ತಾವಪ್ಪ. ಆದರೆ ಹೆಣ್ಮಕ್ಳಿಗೆ ಅದೇನೋ ಗೊತ್ತಿರೋದಿಲ್ಲ, ಇವ್ರಿಗೆ ಗೊತ್ತಿರುತ್ತೆ. ಅಥವಾ ಯಾರನ್ನಾದ್ರೂ ಫೇಸ್ ಮಾಡೋದಕ್ಕೆ ಅವ್ರು ಪ್ರಿಪೇರ್ ಆಗಿರ್ತಾರೆ, ಇವ್ರಿಗೆ ಯಾವ ಪ್ರಿಪರೇಷನ್ ಇರೋದಿಲ್ಲ, ಇವ್ರ ಪಾಡಿಗೆ ಇವ್ರ ಮನೇಲಿ ಇರ್ತಾರೆ. ಆದ್ರೆ ಅವ್ರ ಮನೆಗೆ ಬಂದಾಗ ಅವ್ರನ್ನ ಫೇಸ್ ಮಾಡಬೇಕು, ಬಹಳ ಟ್ಯಾಕ್ಟ್ಫುಲ್ ಆಗಿ ಡೀಲ್ ಮಾಡಬೇಕು. ಲಲಿತಕ್ಕ ಅದನ್ನ ಇದೊಂದು ತಂತ್ರ ಅಂತ ಮಾಡೋದಿಲ್ಲ. ಐ ಮೀನ್ ಅವ್ರ ಸ್ವಭಾವದಲ್ಲಿದೆ, ಅದು ಅವ್ರ ಸ್ವಭಾವದಲ್ಲಿದೆ. ಅದರಿಂದನೇ
ಅವರ ಸ್ವಭಾವ ಸೌಶೀಲ್ಯ ಇದಕ್ಕೆ ನಾವೆಲ್ಲರೂ ಮನಸೋತು ಸಾರ್ವಜನಿಕವಾಗಿ ಅವರನ್ನು ಗೌರವಿಸುವ ನೆಪದಲ್ಲಿ ಅಂಥ ಗುಣ ಇರುವ ಎಲ್ಲ ಹೆಣ್ಮಕ್ಳನ್ನು ಗೌರವಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು ವೇದಿಕೆ ಮೇಲೆ ನೀವು ಗಮನಿಸಿ, ಬಹಳ ಆಸ್ಥೆಯಿಂದ ಮೈಸೂರು ಜನ ಇವ್ರ ಮಾತುಗಳನ್ನು ಕೇಳಲೇಬೇಕು, ಇವರನ್ನು ನೋಡಬೇಕು ಅಂತ ಹೇಳಿಯೇ ನಾವು ಅತಿಥಿಗಳನ್ನ ಆಹ್ವಾನಿಸಿದ್ದೀವಿ. ಯಾರೋ ಒಬ್ಬರನ್ನ ಕರೆದ್ರೆ ಆಗತ್ತೆ ಅಂತ ಮಾಡಿಲ್ಲ. ಪರಮ ಪೂಜ್ಯ ಜಗದ್ಗುರುಗಳಿದ್ದಾರೆ, ಇತರ ಪೂಜ್ಯರಿದ್ದಾರೆ. ಅವರ ಶಕ್ತಿ, ಅವರ ಜ್ಞಾನ, ಇದರ ಬಗ್ಗೆ ಎಲ್ಲ ನಿಮ್ಗೊಂದು ಅಂದಾಜಿದೆ. ಆದರೆ ಇವತ್ತು ಡಾಕ್ಟರ್ ಕವಿತಾ ಮಿಶ್ರಾ ಅವರು ಬಂದಿದ್ದಾರೆ. ಮೈಸೂರಿಗೆ ಬರೋದಕ್ಕೆ ರಾತ್ರಿ ಅವರು ಮೈಸೂರಿಗೆ ಬಂದು ತಲುಪಿರೋದು ಬೆಳಗಿನ ಜಾವ 2:45 ಗಂಟೆಯಲ್ಲಿ. ನಿನ್ನೆ ಬೀದರ್ನಿಂದ ಹೊರಟು ಕಾರಲ್ಲಿ ಪ್ರಯಾಣ ಮಾಡಿ ಹತ್ತತ್ರ 800 ಕಿಲೋಮೀಟ್ರು ಪ್ರಯಾಣ ಮಾಡಿಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅದಷ್ಟೇ ಅಲ್ಲ, ಈ ರಾಷ್ಟ್ರ ಗೌರವಿಸಬೇಕಾದ ಕೃಷಿ ತಜ್ಞ ಅವರು. ಒಬ್ಬರು ಕಂಪ್ಯೂಟರ್ ಇಂಜಿನಿಯರ್, ಅವರು ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಯಾವಾಗಲೂ ಒಂದು ಸಲ ನಿರ್ಧಾರ ಮಾಡಿ ನಾನು ಬೇಸಾಯ ಮಾಡಬೇಕು, ಕೃಷಿ ಮಾಡಬೇಕು ಅಂತ ಊರಿಗೆ ವಾಪಸ್ ಬಂದು ಅವ್ರ ಕಥೆ ನೀವು ಅವ್ರ ಬಾಯಲ್ಲಿ ಕೇಳಬೇಕು. ಯಾರಿಗಾದ್ರೂ ಒಂದು ಗಳಿಗೆ ನಾವು ಬೇರೆದೊಂದು ಪ್ರಪಂಚಕ್ಕೆ ಹೋಗ್ಬಿಡ್ತೀವಿ. ನಾನು ಬಹಳ ಸಲ ಅವ್ರ ಭಾಷಣ ಕೇಳಿದ್ದೀನಿ. ಬಂಜರ ಭೂಮಿ, ಬೇಕಾದಷ್ಟು ಬೋರ್ಗಳನ್ನ ಹಾಕಿಸ್ತಾರೆ, ಇರೋ ದುಡ್ಡೆಲ್ಲ ಖಾಲಿ ಆಗ್ಬಿಡುತ್ತೆ, ಕೈಯಲ್ಲಿ ₹1 ಇರೋದಿಲ್ಲ. ಕೊನೆ ಬೋರ್ ಹಾಕ್ಸಿರುವಾಗ ಭೂಮಿಯ ಮಣ್ಣನ್ನು ಕೈಯಲ್ಲಿ ಇಟ್ಕೊಂಡು, ಅವ್ವ ನಾನು ನಿನ್ನ ನಂಬಿನಿ, ಈಗ ಮೋಸ ಮಾಡಬೇಡ ಅಂತ ಬೋರ್ವೆಲ್ ಅಲ್ಲಿ ಹೊಡಿತಾ ಇದ್ರೆ ಮಣ್ಣನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾರೆ. ನಾನು ನಿನ್ನ ಕೈ ಬಿಡೋದಿಲ್ಲ ತಾಯಿ, ನನ್ನನ್ನು ಕಾಪಾಡು ಅಂತ. ಬರೀ 1.5 ಇಂಚ್ ನೀರು ಬರ್ತದೆ. ಕವಿತಾ ಅವ್ರು ಹೇಳ್ತಾರೆ, ಅವತ್ತಿನಿಂದ ನಾನು ಮಣ್ಣನ್ನು ಕೈ ಬಿಡಲಿಲ್ಲ, ಮಣ್ಣು ನನ್ನನ್ನು ಕೈ ಬಿಡಲಿಲ್ಲ. ನಾನು ಈಗ ಕೋಟಿಗಳಲ್ಲಿ ಮಾತಾಡುವಷ್ಟು ರೈತ ಶ್ರೀಮಂತೆ ಆಗಿದ್ದೀನಿ ನಾನು ಅಂತ ಒಬ್ಬ ಅದ್ಭುತವಾದ ಮಹಿಳೆ ಮೈಸೂರಿನವ್ರು. ಇವರು ಅವ್ರ ಭಾಷಣ ಕೇಳಬೇಕು. ಕಾರ್ಯಕ್ರಮಗಳು ನಡೀತವೆ ಸರ್, ಬಹಳ ಕಾರ್ಯಕ್ರಮಗಳು ನಡೀತವೆ. ನೀವು ಬಂದ್ರಿ, GT ದೇವೇಗೌಡರು ನೋಡಬೇಕು, ಲಲಿತಕ್ಕ ನಿಮ್ಮನ್ನು ನೋಡಬೇಕು, ಕಾಣಿಸ್ಕೊಂಡು ವಾಪಸ್ ಹೋಗ್ಬಿಡೋದು ಅಲ್ಲ. Hi, we are t-shirt manufacturers from Tirupur, Tamil Nadu.